ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಹಿಂದೆ ಇರೋ ನನ್ನ ಹೆಸರು ಕೂಡ ಹೊರಗೆ ಬರ್ತೈತಿ. ಅವ್ರೇನಾದ್ರೂ ಈ ದಂಧೆಗೆ ಎದುರ್ಕೊಂಡು ಇಲ್ಲಿ ರಿಸ್ಕ್ ಜಾಸ್ತಿ ಅಂತ ಎದುರ್ಕೊಂಡು ಓಡೋಗಿ ಇರ್ಬೋದಾ? ಏನ ಓಡ್ ಹೋಗದ? ಈ ಭೀಮಾಂಬಿಕಾ ಜೊತೆ ಕೆಲಸ ಮಾಡೋರು ಓಡಿ ಹೋಗೋ ಮಾತೇ ಇಲ್ಲ. ಒಂದು ನನಗೋಸ್ಕರ ಸಾಯ್ಬೇಕು, ಇಲ್ಲ ನನ್ನಿಂದ ಸಾಯ್ಬೇಕು. ಇದು ಎರಡೇ ಅವ್ರಿಗಿರೋ ದಾರಿ. ಆದ್ರೆ ಇಲ್ಲಿ ಮತ್ತೇನೋ ನಡೀತೈತೆ ಅಂತ ನನಗನ್ನಿಸ್ತೈತಿ. ಸರಿ ಮೇಡಮ್, ನಾನೊಂದ್ಸಲಿ ವಿಚಾರಿಸ್ತೀನಿ. ಸರಿ, ಆದ್ರ ಯಾರಿಗೂ ಅನುಮಾನ ಬರಬಾರ್ದ. ಆಯ್ತು ಮೇಡಮ್. ಎಲ್ಲ ಹೋದ್ರ ಅವರಿಬ್ರು ಮಂದಿ? ನನಗೆ ಹೇಳ್ದೆ ಅವ್ರು ಎಲ್ಲೂ ಹೋಗವ್ರಲ್ಲ. ಅವ್ರಿಗೇನೋ ತೊಂದರೆ ಆಗೈತೇನೋ. ಆ ಜಾಗದಾಗ 2 ಡೆತ್ ಆಗದ. ಭೀಮಾಂಬಿಕಾ ಕಡೆ 2 ಗುಂಡಗಳು ನಮ್ಮ ಕೈಯಿಂದ ಸತ್ತಾರ. ಈಗ ಏನು ಮಾಡೋದು ಸರ? ಹೊರಗೆ ಬಂದರೆ ತ್ರಾಸ ಆಗ್ತೈತಿ. ಒಂದು ಕೆಲಸ ಮಾಡೋಣ, ಅವರಿಬ್ರು ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಸತ್ರು ಅಂತ ಸುದ್ದಿ ಹಬ್ಸೋಣ. ಇದರಿಂದ ನಮಗೇನು ಲಾಭ ಐತ್ರಿ ಸರ? ಇದರಿಂದ ಸುಲಭವಾಗಿ ಆ ಭೀಮಾಂಬಿಕಾನ ಡೈವರ್ಟ್ ಮಾಡ್ಬೋದು. ಈಗ ಆಲ್ರೆಡಿ ಅವಳಿಗೆ ನಮ್ಮ ಕಡೆಯವ್ರು ಯಾರಾದರೂ ಆ ಜಾಗಕ್ಕೆ ಹೋಗಿರ್ಬೋದು ಅಂತ ಅನುಮಾನ ಬಂದಿರುತ್ತೆ. ಈಗ ನಾವು ಅವರಿಬ್ಬರೇ ಹೊಡೆದಾಡ್ಕೊಂಡು ಸತ್ರು ಅನ್ನೋ ವಿಷಯನ ಹಬ್ಸಿದ್ರೆ ಖಂಡಿತ ಅವಳು ಗೊತ್ತಾಗತ್ತೆ ಇದಕ್ಕೂ ನಮಗೂ ಯಾವ ಸಂಬಂಧನೂ ಇಲ್ಲ ಅನ್ನೋದು. ನೀವು ಹೇಳೋದು ಕರೆ ಐತ್ರಿ ಸರ. ಆ್ಯಕ್ಚುಲಿ ನಾವು ಡಿಪಾರ್ಟ್ಮೆಂಟಲ್ಲಿ ಈ ಕೇಸ್ನ ಕೈ ಬಿಟ್ಟಿರೋ ಹಾಗೆ ಆ್ಯಕ್ಟ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಯಾವಾಗ ಯಾರಿಂದ ಏನು ವಿಷಯ ಲೀಕ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ಅಲ್ಲ. ಹೌದ್ರಿ ಸರ, ನಾವು ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕಾ. ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಇದ್ರೂ ಇರ್ತಾರೆ, ಹೇಳೋಕ್ಕಾಗೋದಿಲ್ಲ, ಹುಷಾರಾಗಿರಿ. ಅದಕ್ಕೆ ಅಲ್ವೇನ್ರಿ ಸರ, ನಾ ಇಲ್ಲಿ ಯಾರನ್ನೂ ಕರೆಸಿಲ್ಲ. ಅವರಿಬ್ರು ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಸತ್ತಿದ್ದಾರೆ. ಪೊಲೀಸರು ಬಾಡಿನ ಕ್ಲೇಮ್ ಮಾಡಿದ್ದಾರೆ. ಈಗ ಅದನ್ನು ನೆಕ್ಸ್ಟ್ ಪರೀಕ್ಷೆ ಕಳಿಸಿದ್ದಾರೆ. ವಿಷಯ ಹೀಗೆ ಇರಬೇಕು, ಓಕೆ? ಅಕಸ್ಮಾತ್ ಭೀಮಾಂಬಿಕಾ ಏನಾದರೂ ಬಾಡೆ ಕ್ಲೇಮ್ ಮಾಡಕ್ಕೆ ಬಂದ್ರ? ಚಾನ್ಸೇ ಇಲ್ಲ ಇನ್ಸ್ಪೆಕ್ಟರ್. ಯಾಕಂದ್ರೆ ಭೀಮಾಂಬಿಕಾ ಇಂಥ ರೌಡಿಗಳ ಜೊತೆ ಕಾಂಟ್ಯಾಕ್ಟ್ ಇದೆ ಅಂತ ಹೊರಗಡೆ ತೋರಿಸ್ಕೊಂಡೇ ಇಲ್ಲ. ಅವಳು ಇಲ್ಲಿಗೆ ಬಂದ್ರೆ ಅವಳು ಸಿಕ್ಕಾಕೋತಾಳೆ ಅನ್ನೋ ಭಯ ಅವಳು ಖಂಡಿತ ಇದೆ. ಇಷ್ಟು ದಿನ ಸಮಾಜದ ಮುಂದೆ ತಾನೊಬ್ಬ ಕ್ಲೀನ್ ಹ್ಯಾಂಡ್ ಅಂತ ಒಂದು ಇಮೇಜಿನ ಪೋರ್ಟ್ರೇ ಮಾಡ್ಕೊಂಡಿದ್ದಾಳೆ. ಅವಳು ಇಲ್ಲಿಗೆ ಬರೋದಿಲ್ಲ. ಬಂದು ಬಾಡಿನ ಕ್ಲೇಮ್ ಮಾಡಿಕೊಂಡು ಅವಳ ಗುಂಡಿನ ಅವಳೇ ತೋಡ್ಕೊಳ್ಳೋದಿಲ್ಲ. ಆದರೂ ನಿಯತ್ತಾಗಿ ಕೆಲಸ ಮಾಡಿದೀವಲ್ಲ, ಅದಕ್ಕೋಸ್ಕರ ಬೆನ್ನದ್ದೆ ಬಿಡ್ತಾರ ಭೀಮಾಂಬಿಕಾ? ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆದರೆ ನಿಯತ್ತು ಅನ್ನೋದು ಅವಳ ಹತ್ರ ಒನ್ ಸೈಡೆಡ್. ಅವಳ ಹತ್ರ ಕೆಲಸ ಮಾಡೋರ ಹತ್ರ ಮಾತ್ರ ನಿಯತ್ತಿರುತ್ತೆ. ಆದರೆ ಆ ಭೀಮಾಂಬಿಕಾಗೆ ಒಂದು ನಯಾ ಪೈಸೆ ನಿಯತ್ತಿಲ್ಲ. ಅವಳಿಗೆ ನಿಯತ್ತು ಅನ್ನೋ ಮೀನಿಂಗ್ ಏನು ಅಂತಾನೆ ಗೊತ್ತಿಲ್ಲ. ಯೂಸ್ ಅಂಡ್ ಥ್ರೋ ಬಿಸ್ನೆಸ್ ಅಷ್ಟೇ. ಅವ್ರ ಮೈಂಡ್ ಡೈವರ್ಟ್ ಮಾಡಿದ್ರೆ ಸುಮ್ಮನಾಗ್ತಾರ, ಇಲ್ಲ ನಮ್ಮ ಬೆನ್ನತ್ತ ಸಾಧ್ಯತೆ ಇದೆ ಸರ. ಅವಳು ನಮ್ಮ ಬೆನ್ನು ಹತ್ತಿದ್ರೆ ಅವಳನ್ನ ಹೇಗೆ ಕಾಡೋದು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಇವಳಿಗೋಸ್ಕರ ಎಲ್ಲ ನಾವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ಸ್ಪೆಕ್ಟರ್. ಬೇಸಿಕಲಿ ನಮ್ಮ ಇನ್ವೆಸ್ಟಿಗೇಷನ್ ದಿಕ್ಕು ತಪ್ಪಬಾರ್ದು. ಅದಕ್ಕೋಸ್ಕರನೇ ಈ ರೀತಿ ಮುಚ್ಚಾಕೋ ನಾಟಕ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಆಗಲಿ ಸರ್, ಹಾಗೆ ಮಾಡೋಣ. ಸರಿ ಇನ್ಸ್ಪೆಕ್ಟರ್, ನಿಮಗೆ ಬೇಕಾಗಿರೋ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ. ಆದರೆ ನೆನಪಿರಲಿ, ಈ ವಿಷಯ ನಮ್ಮಲ್ಲಿ ಮಾತ್ರ ಇರಬೇಕು, ಯಾವುದೇ ಕಾರಣಕ್ಕೂ ಹೊರಗೆ ಹೋಗಬಾರ್ದು. ಆಯ್ತು ಸರ. ಭೀಮಾಂಬಿಕಾಗೇನು ಮನುಷ್ಯತ್ವನೇ ಇಲ್ವಾ? ಇನ್ನು ಎಷ್ಟು ಅನ್ಯಾಯ ಮಾಡ್ತಾಳೆ, ಇನ್ನು ಎಷ್ಟು ಕೊಲೆಗಳು ಮಾಡ್ತಾಳೆ, ಎಷ್ಟು ಪ್ರಾಣ ತೆಗಿತಾಳೆ. ಇದಕ್ಕೆಲ್ಲ ಒಂದು ಅಂತ್ಯ ಹಾಡಲೇಬೇಕು. ಓಡೋಣ ಸರ. ಹಾಗೆ ನಾನು ಪಲ್ಲವಿಯವ್ರಿಗೇನು ಆಗೋದಕ್ಕೆ ಬಿಡೋದಿಲ್ಲ. ಅನುನ ಪಲ್ಲವಿಯವ್ರನ್ನ ನಾನು ಕಾಪಾಡ್ಕೋತೀನಿ. ಆ ಭೀಮಾಂಬಿಕನ ಪರ್ಮನೆಂಟ್ ಆಗಿ ಮಟ್ಟ ಹಾಕ್ತೀನಿ. ಸರ, ಏನು ಇಷ್ಟ ಮಾಡ್ತಾ ಇದ್ದೀರಾ? ಏನೂ ಇಲ್ಲ. ಈ ಭೀಮಾಂಬಿಕಾ ಎಷ್ಟು ಮೋಸದ ಆಟಗಳನ್ನು ಆಡ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೆ. ನಮಗೂ ಈಗೀಗ ಗೊತ್ತಾಗ್ತಾ ಇದೆ ಸರ. ಅವಳ ಭಾಳ ಒಳ್ಳೆ ಆಯ್ಕೆ ಅನ್ಕೊಂಡಿದ್ವಿ. ಅವಳ ನರ ರಾಕ್ಷಸಿ, ಅವಳು ಗೋಮುಖ ವ್ಯಾಘ್ರ. ಇಷ್ಟರಲ್ಲಿ ಅವಳ ಮುಖವಾಡನ ಕಳಿಸ್ತೀನಿ. ಎಷ್ಟು ದಿನ ನಾಟಕ ಆಡ್ತಾಳೋ ಆಡ್ಲಿ, ಒಂದಲ್ಲ ಒಂದಿನ ಎಲ್ಲ ಹೊರಗೆ ಬರಲೇಬೇಕು. ಅದು ಇಷ್ಟರಲ್ಲೇ ಬರುತ್ತೆ. ಸರಿ ಸರ, ನಾವು ಛಲ ಬಿಡದೆ ಫೈಟ್ ಮಾಡೋಣ.
ಬಿಡೋ ಮಾತೇ ಇಲ್ಲ ಇನ್ಸ್ಪೆಕ್ಟರ್. ಯಾರೋ ಮೂರನೇ ವ್ಯಕ್ತಿ ನಮ್ಮ ಮನೆ ವಿಷಯಕ್ಕೆ ಬಂದ್ರೆ ನಾವು ಸುಮ್ಮನೆ ಬಿಡೋರಲ್ಲ. ಇನ್ನು ದೇಶದ ವಿಚಾರಕ್ಕೆ ಬಂದ್ರೆ ನಾವು ಸುಮ್ಮನೆ ಬಿಡ್ತೀವ. ನಮಗೆ ಹೆತ್ತ ತಾಯಿನೂ ಒಂದೇ, ಭಾರತಾಂಬೆನೂ ಒಂದೇ. ಈ ದೇಶದ್ರೋಹದ ಕೆಲಸ ಮಾಡೋರನ್ನ